ಪ್ರತಿಯೊಂದು ಜೀವಿಯಲ್ಲೂ ಪರಮಾತ್ಮ ಇರ್ತಾನೆ. ನನ್ನ ಹೆಸರು ನಿತಿನ್ ಅಂತ. ನಾನು ಬೆಂಗಳೂರಿನಲ್ಲಿ ಐ ಟಿ ಕೆಲಸ ಮಾಡೋದು. ಈ ಹಾಳಾದ ಕಂಪ್ಯೂಟರ್ ಸಹವಾಸದಿಂದ ಫಿಸಿಕಲಿ ಆ್ಯಂಡ್ ಮೆಂಟಲಿ ಕುಗ್ಗೋಗಿದ್ದೀನಿ. ಅದಕ್ಕೆ ಅಲ್ಪವಿರಾಮಕ್ಕೆ ಸ್ವಲ್ಪ ದಿನ ಎಲ್ಲಾದರೂ ಹೋಗಿ ನೆಮ್ಮದಿಯಾಗಿ ಎಂಜಾಯ್ ಮಾಡೋಣ ಅಂತ ಅಲ್ಲಿಯ ಪ್ರಕೃತಿನ ನೋಡುತ್ತಾ ನಮ್ಮ ತಾತನವ್ರ ಊರಿಗೆ ಹೋಗ್ತಾಯಿದ್ದೀನಿ. ಈ ಊರಿನ ಹೆಸರು ಭೈರವಪುರಂ ಅಂತ. ಬೆಂಗಳೂರಿಂದ ಸುಮಾರು 600 ಕಿಲೋಮೀಟ್ರ್ ಆಗುತ್ತೆ. ನಾನು ಚಿಕ್ಕವನಿದ್ದಾಗ ಯಾವಾಗಲೂ ಹೋಗಿದ್ದಿದ್ದು. ನನಗೆ ಸರಿಯಾಗಿ ಈ ಊರಿಗೆ ದಾರಿನ ಸಹ ನೆನಪಿಲ್ಲ. ಅದರಿಂದ ಗೂಗಲ್ ಮ್ಯಾಪ್ ಸಹಾಯದಿಂದ ಹೋಗ್ತಾಯಿದ್ದೀನಿ. ನಮ್ಮ ಅಪ್ಪನ ಲವ್ ಮ್ಯಾರೇಜ್ ಕಾರಣದಿಂದ ನಮ್ಮ ತಾತನಿಗೂ ಮತ್ತು ನಮ್ಮ ಅಪ್ಪನಿಗೂ ಮಾತುಕತೆಗಳೇ ಇಲ್ಲ. ನೋಡೋಣ ನನ್ನ ಜೊತೆ ಆದರೂ ನಮ್ಮ ತಾತ ಮಾತಾಡ್ತಾರೋ ಇಲ್ವೋ. ಹಲೋ, ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಬನ್ನಿ ಇಲ್ಲಿ. ನಾನು ಬೆಂಗಳೂರಿಂದ ಬರ್ತಾಯಿದ್ದೀನಿ. ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬಂದೆ. ಮ್ಯಾಪ್ ಇಲ್ಲಿವರೆಗೂ ತೋರಿಸ್ತು, ಮತ್ತು ಮ್ಯಾಪ್ ತೋರಿಸ್ತಿಲ್ಲ. ಇಲ್ಲಿ ಕಲಾವತಿ ಪ್ಯಾಲೇಸ್ಗೆ ಹೆಂಗೆ ಹೋಗ್ಬೇಕು? ಕಲಾವತಿ ಪ್ಯಾಲೇಸಾ? ನೋಡೋಣ. ಕಲಾವತಿ ಪ್ಯಾಲೇಸ್ಗೆ ಏನಕ್ಕೆ ಇಷ್ಟೊತ್ತಾಗ? ಏನೋ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇದೆ. ಆ ರೋಡಾಗ ಹೋಗಿ ರಿಟರ್ನೇ ಬಂದಿಲ್ಲ. ಆ ರೋಡಾಗ ಭಯಂಕರ ಏನೇನೋ ಕಾಣಿಸೋದಂತೆ, ರೋಡಾಗ ಏನೇನೋ ಕಾಟ ಕೊಡೋದಂತೆ, ಹೆವಿ ಅಲ್ಲಿ ಆ ರೋಡಾಗ ಮಾತ್ರ ಇವತ್ತು ಇಷ್ಟೊತ್ತಲ್ಲಿ ಹೋಗ್ಬೇಡ. ನಮ್ಮ ಮನೆ ಇಲ್ಲೇ ಇರೋದು, ಇವತ್ತು ಆಲ್ಟ್ ಆಗ್ಬಿಟ್ಟು ಬೆಳಿಗ್ಗೆ ಹೋಗಿ. ಇಲ್ಲಣ್ಣ, ಎಮರ್ಜೆನ್ಸಿ ಹೋಗ್ಬೇಕಣ್ಣ. ತುಂಬ ದಿನಗಳಿಂದ ನಮ್ಮ ಫ್ರೆಂಡ್ ಒಬ್ರು ಹಿಂಗೆ ಹೋದ್ರು, ಮತ್ತೆ ರಿಟರ್ನ್ ಬರಲೇ ಇಲ್ಲ. ಒಂದ್ಸರಿ ಯೋಚನೆ ಮಾಡಿ ಹೋಗಿ. ಇಲ್ಲಣ್ಣ, ಎಮರ್ಜೆನ್ಸಿ ಕೆಲಸ ಇದೆ. ಹಾಗಾದ್ರೆ ಈ ಕಡೆ ಹೋಗಿ. ಥ್ಯಾಂಕ್ ಯು ಅಣ್ಣ. ಏನು ಗುರು, ಅವನ ದಾರಿ ಕೇಳಿದ್ರೆ ಈ ಕಡೆ ಹೋಗಿ ಅಂತ ಹೇಳಿದರು. ನಾನು ಬೇರೆ ಸುಮಾರು 1 ಗಂಟೆಯಿಂದ ಗಾಡಿನಲ್ಲಿ ಹೋಗ್ತಾನೇ ಇದ್ದೀನಿ. ಇದೇನು ಕರ್ಮ ಗುರು, ಈ ರಹದಾರಿಯಲ್ಲಿ ಬೇರೆ ಒಬ್ಬ ಮನುಷ್ಯನಾಗಲಿ ಒಂದು ನಾಯಿ ಆಗಲಿ ಕಾಣಿಸ್ಲೇ ಇಲ್ಲ. ಟೈಮ್ ಬೇರೆ 9 ಗಂಟೆ ಆಗ್ತಾಯಿದೆ. ಗಾಡಿಯಲ್ಲಿ ಪೆಟ್ರೋಲ್ ಬೇರೆ ಕಡಿಮೆ ಇದೆ. ಪ್ಯಾಲೇಸ್ ಇನ್ನೂ ಕಾಣಿಸ್ಲೇ ಇಲ್ಲ. ಈ ದಾರಿ ಬೇರೆ ಒಂಥರ ಭಯಾನಕವಾಗಿ ಕಾಣಿಸ್ತಾ ಇದೆ. ಈ ದಾರಿಯಲ್ಲಿ ಬೇರೆ ಒಂಥರ ವಿಚಿತ್ರ ಸೌಂಡ್ಗಳೆಲ್ಲ ಬರ್ತಾಯಿದೆ. ಇನ್ನು ನನಗೆ ಆ ದೇವರೇ ಗತಿ. ಏನಿದು, ಏನೋ ಓದಂಗಾಯ್ತಲ್ಲ ಇಲ್ಲೇ. ಒಂಥರ ಏನೋ ಭಯ ಸ್ಟಾರ್ಟ್ ಆಗ್ತಿದ್ದಾರೆ ಗುರು ನನಗೆ. ಏನಿದು ನಾನು ಕಾಣಿಸಿದ್ದು? ನಿಜನಾ ಅಥವಾ ನನ್ನ ಭ್ರಮೆನೇ ಇದು? ಅವ್ರು ಬೇರೆ ಈ ರೋಡ್ ಸರಿ ಇಲ್ಲ ಅಂತ ಹೇಳಿದ್ರು. ಇಷ್ಟು ದೂರ ಬಂದುಬಿಟ್ಟಿದ್ದೀನಿ. ಏನು ಕ್ರಮ ಗುರು ನಂದು? ಏನು ಮಾಡೋಣ ಇವಾಗ? ಧೈರ್ಯ ಮಾಡಿ ಮುಂದೆ ಹೊರಟೋಗೋಣ. ಆಗಿದ್ದಾಗಲಿ, ಆ ದೇವರೇ ಗತಿ. ಇನ್ನು Tidak tidur lagi, ha? ಇವ್ರನ್ನೆಲ್ಲ ನೋಡ್ದಂಗೆ ಆಯ್ತಲ್ಲ. ಯಾರು ಇವರು? ಇವ್ರು ನನಗೆ ಅಡ್ರೆಸ್ ಹೇಳ್ದವ್ರಲ್ಲ, ಇಲ್ಲಿಗೆ ಹೆಂಗೆ ಬಂದರು?
ಯಾಕಣ್ಣ? ಅಣ್ಣ ಕಾಲು ನೋವುಗಳಣ್ಣ, ಈ ರೋಡಾಗ ಯಾರು ಬರೋದೇ ಇಲ್ಲಣ್ಣ, ಒಂಟಿ ಮನೆಗೆ ಹೋಗ್ಬೇಕಣ್ಣ, ಲಿಫ್ಟ್ ಕೊಡೋಣ ಅಣ್ಣ, ಒಂಟಿ ಮನೆಗೆ ಹೋಗ್ಬೇಕಣ್ಣ. ನಡಿಯಣ್ಣ. ಅಣ್ಣ ಜಾಸ್ತಿ ದಿನ ಆಯ್ತಣ್ಣ ನಾನು ನಿದ್ದೆ ಮಾಡಿ, ಜೊತೆಗೆ ಯಾರೂ ಇಲ್ಲಣ್ಣ, ಹೆಂಗೋ ನೀನು ಬಂದೆಣ್ಣ. ಅಣ್ಣ ಹೊಟ್ಟೆ ಹಸಿತಾ ಇದೆ ಅಣ್ಣ. ಅಣ್ಣ ಅಲ್ಲೇನೋ ಓದಂಗಿತ್ತಲ್ಲ? ಅಣ್ಣ ಈ ರೋಡಾಗ ಹಂಗೆ ಅಣ್ಣ, ಆ ಕಡೆ ಈ ಕಡೆ ನೋಡ್ಬೇಡಣ, ಮುಂದೆ ನೋಡ್ಕೊಂಡು ಹೋಗ್ತಾ ಇರೋಣ. ಅಣ್ಣ ಅಣ್ಣ ಎಲ್ಲೋದ್ರಿ ಇವರು? ಇಲ್ಲೇ ಇದ್ರಲ್ಲ ಅಣ್ಣ, ಎಲ್ಲೋದ್ರಿ? ಕಾಣಿಸ್ತಾ ಇಲ್ವೇ? ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಮುಂತಾದ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನಲ್ಲಿ ಇಟ್ಕೊಳ್ಳಿ.